ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದರೆ ಹಲ್ಲು ಉದುರಿಸ್ಬಿಡ್ತೀನಿ. ಯಾಕಾದಿ ನಿಜ ಹೇಳಿದ್ರೆ ಉರಿತಿದೆಯಾ? ಬರೀ ಕ್ಲೋಸಾ ಅಥವಾ ಏನು ಅಂದ್ರೆ ನನ್ನ ಮಗನೇ, ಇನ್ನೊಂದು ಮಾತು ನನ್ನ ಅವಳ ಬಗ್ಗೆ ಮಾತಾಡಿದ್ರೆ ಇಲ್ಲ ಹೂತಾಕ್ಬಿಡ್ತೀನಿ. ಅದೇ ಬಿಡು. ಅದಿ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮತ್ತೆ ಅವ್ನು ನಿನ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಇದೆಲ್ಲ ನಿನ್ನಿಂದನೇ ಆಗಿರೋದು ಲಕ್ಷ್ಮಿ. ನಿನ್ನಿಂದ ಎಷ್ಟೆಲ್ಲ ರಾಧ ಅಂತ ಆಗಿದೆ, ನಿನಗೆ ಎಷ್ಟೆಲ್ಲ ಅವಮಾನ ಆಗಿದೆ. ಆದ್ರೂ ಕಾಲೇಜಿಗೆ ಬರೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಈಗ ನಿನ್ನಿಂದ ಆದಿಗೆ ಅವಮಾನ ಆಗ್ತಿದೆ. ಏನು ಇದನ್ನೆಲ್ಲ ಅವನ ಹೆಸರು ಹಾಳು ಮಾಡ್ಬೇಕು ಅಂತಾನೆ ಈ ತರ ನಡ್ಕೋತಿದ್ಯಾ? ಕ್ಷಮಿಸಿ. ನೋಡಿ, ಇಂಥ ಸ್ಥಿತಿನ ಅನುಭವಿಸ್ತಾ ಇರೋದು ಲಕ್ಷ್ಮಿ ಮಾತ್ರ ಅಲ್ಲ, ಎಷ್ಟೋ ಜನ ಹೆಣ್ಮಕ್ಳು ಇಂಥ ಸಿಚುಯೇಷನ್ನ ಅನುಭವಿಸ್ತಾ ಇದ್ದಾರೆ. ನಂದೇನೋ ತಪ್ಪಿಲ್ಲ ಅನ್ನೋದು ಇಲ್ಲಿ ಸಾಬೀತಾಗೋಯ್ತು. ಆದರೆ ಎಷ್ಟೋ ಜನ ಹೆಣ್ಮಕ್ಳು ಈ ಥರ ಕೋಪಕ್ಕೆ ಬಿದ್ದು ಸಂಕಟ ಅನುಭವಿಸ್ತಾ ಇದ್ದಾರೆ. ಇಂಥ ಟ್ರೋಮಾನ ಅನುಭವಿಸ್ತಾ ಇರೋ ಹೆಣ್ಮಕ್ಳು ಪರಿಸ್ಥಿತಿ ಹೇಗಿರುತ್ತೆ ಅಂತ ನಿಮಗೆ ಯಾರಿಗಾದ್ರೂ ಗೊತ್ತಾ? ಇದು ಈಗಿನ ಸಮಸ್ಯೆ ಮಾತ್ರ ಅಲ್ಲ, ಶತಶತಮಾನದಿಂದನೂ ನಡ್ಕೊಂಡು ಬರ್ತಾನೆ ಇದೆ. ಸೀತಾ ಮಾತೆ 14 ವರ್ಷ ರಾಮನ ಜೊತೆ ವನವಾಸ ಅನುಭವಿಸಿ ಬಂದಿದ್ರು. ರಾವಣ ಅವಳನ್ನ ಹೊತ್ಕೊಂಡು ಹೋಗಿದ್ದಾನೆ ಅಂತ ಅವಳ ಮೇಲೆ ಅನುಮಾನ ಪಡ್ತಾರೆ. ಆದರೆ ನಿಮಗೆ ಗೊತ್ತಾ, ರಾವಣ ಯಾವತ್ತೂ ಒಂದು ಸತಿನೂ ಅವಳನ್ನ ಟಚ್ ಕೂಡ ಮಾಡಿಲ್ಲ. ಈ ಕತೆ ಎಲ್ರಿಗೂ ಗೊತ್ತಿದ್ರು ರಾವಣ ಹೊತ್ಕೊಂಡು ಹೋಗಿರೋದ್ರ ಬಗ್ಗೆನೇ ಮಾತಾಡ್ತಾರೆ ಹೊರತು ಸೀತೆದು ಯಾವುದು ತಪ್ಪಿಲ್ಲ ಅಂತ ಯಾರು ಮಾತಾಡಲ್ಲ. ನಮ್ಮ ಪರಿಸ್ಥಿತಿನೂ ಈಗ ಅದೇ ಥರಾನೇ. ಒಂದು ಹುಡುಗಿಗೆ ಯಾವುದಾದ್ರೂ ಒಂದು ಹುಡುಗ ಪ್ರಪೋಸ್ ಮಾಡಿದ್ರೆ ಆ ಹುಡುಗಿನೇ ಸರಿ ಇಲ್ಲ, ಚಲಾಗಾಡ್ತಾಳೆ ಅಂತಾರೆ. ಅವಳನ್ನ ಏನಾದರೂ ಕೆಟ್ಟ ದೃಷ್ಟಿಯಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಅವಳು ಹಾಕಿರೋ ಬಟ್ಟೆ ಸರಿ ಇಲ್ಲ, ಅದಕ್ಕೆ ಹಾಗೆ ನೋಡ್ತಿದ್ದಾರೆ ಅಂತಾರೆ. ಅವಳು ನಕ್ಕೊಂಡು ಮಾತಾಡಿದ್ರೆ ಓವರ್ ಆಕ್ಟಿಂಗ್, ಎಲ್ಲದನ್ನು ಸಹಿಸ್ಕೊಂಡ್ರೆ ಅಳ್ಮುಜ್ಜಿ. ಮನೆಗೇನಾದ್ರೂ ತಡವಾಗಿ ಹೋದ್ಲು ಅಂತಂದ್ರೆ ಯಾವನೋ ಸಿಕ್ಕಿರ್ಬೇಕು, ಊರ್ ಸುತ್ತಕ್ಕೆ ಹೋಗಿದ್ದಾಳೆ ಅಂತ ಗಾಳಿ ಸುದ್ದಿ. ಒಟ್ನಲ್ಲಿ ಹೆಣ್ಮಕ್ಳು ಸುಮ್ಮನಿದ್ರು, ಮಾತಾಡಿದ್ರು, ನಕ್ಕರು, ಅತ್ರು, ಏನೋ ಒಂದು ಕತೆ ಕಟ್ತೀರ. ಆದ್ರೆ ಗಂಡ್ಮಕ್ಳ ವಿಷಯದಲ್ಲಿ ಯಾಕೆ ಹೀಗಿಲ್ಲ? ಹೆಣ್ಮಕ್ಳಿಗೆ ಸ್ವತಂತ್ರನೇ ಇಲ್ವಾ? ಸ್ವತಂತ್ರ ಇದ್ರೂ ನೀವದಕ್ಕೆ ಕೊಡೋ ಹೆಸರೇ ಬೇರೆ. ದುರಂತ ಏನು ಅಂದ್ರೆ, ಹೆಣ್ಮಕ್ಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಗಂಡಸರಿಗಿಂತ ಹೆಂಗಸರೇ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀರ. ಅದು ಬದಲಾಗಬೇಕು. ನಾನು ಹೆದರ್ಸ್ತಾ ಇರೋ ಪರಿಸ್ಥಿತಿ ಬೇರೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತ ನಾನು ಹಾರೈಸ್ತೀನಿ. ಹಾಗೆ ಹೆಣ್ಮಕ್ಳು ಇಂಥ ಸಿಚುಯೇಷನ್ನ ಫೇಸ್ ಮಾಡ್ತಾ ಇರ್ಬೇಕಾದ್ರೆ ನಾನಿದ್ದೀನಿ, ಧೈರ್ಯವಾಗಿರು ಅಂತ ಹೇಳೋ ಆದಿ ಥರ ಒಬ್ಬ ಫ್ರೆಂಡ್ ಇದ್ರೆ ಸಾಕು. ನಿಮ್ಮನ್ನೇ ಅಲ್ಲ, ಇಡೀ ಪ್ರಪಂಚನೇ ಧೈರ್ಯವಾಗಿ ಎದುರಿಸ್ಬೋದು.